ಹಲೋ ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪವಿತ್ರ. ವೆಲ್ಕಮ್ ಟು ಪವಿತ್ರ ಪ್ಯಾರಡೈಸ್. ನಾನಿವತ್ತು ತಂದಿರೋ ಜಾಬ್ಸ್ ಬಂದ್ಬಿಟ್ಟು ಒಂದು ಅಮೆಝಾನ್ ಇಂದ ತಂದೀನಿ. ಇನ್ನೊಂದು ಬಂದ್ಬಿಟ್ಟು ಡೇಟಾ ಎಂಟ್ರಿ ಆಪರೇಟರ್ ಆಗಿ. ಸೊ ಫಸ್ಟ್ ನಾವು ಡೇಟಾ ಎಂಟ್ರಿ ಆಪರೇಟರ್ ನೋಡೋಣ. ಇವರು ರಬಿಜಾ ಬಿಸ್ನೆಸ್ ವರ್ಡ್ ಇಂದ ಕಳಿಸಿದ್ದಾರೆ. ಇವರು ಮಿನಿಮಮ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನಿ ಗ್ರಾಜುಯೇಟ್ HSC ಪಾಸ್ ಆಗಿದ್ರೆ ಸಾಕು ಅಂತ ಹೇಳಿದ್ದಾರೆ. ಗುಡ್ ನಾಲೆಜ್ ಆಫ್ ಎಕ್ಸೆಲ್, MS ವರ್ಡ್, ಟೈಪಿಂಗ್ ಸ್ಪೀಡ್ ಇರಬೇಕಂತೆ. ಬಿ ಲುಕಪ್ ಗೊತ್ತಿರಬೇಕು, ಲುಕಪ್ ಗೊತ್ತಿರಬೇಕು. ಫ್ರೆಶರ್ ಅಂಡ್ ಎಕ್ಸ್ಪೀರಿಯನ್ಸ್ ಬೋತ್ ಕ್ಯಾನ್ ಅಪ್ಲೈ. ಇಬ್ರು ಫ್ರೆಶರ್ ಆದ್ರೂ ಪರವಾಗಿಲ್ಲ, ಎಕ್ಸ್ಪೀರಿಯನ್ಸ್ ಇದ್ರೂ ಪರವಾಗಿಲ್ಲ, ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಓನ್ ಲ್ಯಾಪ್ಟಾಪ್. ಅವ್ರ ಹತ್ರ ಸ್ವಂತ ಲ್ಯಾಪ್ಟಾಪ್ ಇರಬೇಕು, ಆಮೇಲೆ ಡೆಸ್ಕ್ಟಾಪ್ ಇರಬೇಕು, ಆಮೇಲೆ ವೈಫೈ ಕನೆಕ್ಷನ್ 10 MBPS ಇರಬೇಕು ಸ್ಪೀಡ್. ಇವರು ಸ್ಯಾಲರಿ ಬಂದ್ಬಿಟ್ಟು 22,000 ಪರ್ ಮಂತ್ಸ್ ವಿತ್ ಗುಡ್ ಇನ್ಸೆಂಟಿವ್ಸ್ ಅಂತ ಹೇಳ್ತಾರೆ. 22,000 ಅಲ್ಲದೆ ಇವರು ಗುಡ್ ಇನ್ಸೆಂಟಿವ್ಸ್ ಕೊಡ್ತೀನಿ ಅಂತಾನೆ ಹೇಳ್ತಾರೆ. ಸ್ಯಾಲರಿ ವಿಲ್ ಡಿಪೆಂಡ್ಸ್ ಆನ್ ದ ಇಂಟರ್ವ್ಯೂಸ್. ಕ್ಯಾಂಡಿಡೇಟ್ಸು ಸೆಲೆಕ್ಟ್ ಆಗಿರೋರಿಗೆ 1 ವೀಕ್ ಟ್ರೈನಿಂಗ್ ಇರುತ್ತೆ ಕಂಪ್ನಿಯಿಂದನೇ. ಆಮೇಲೆ ಆನ್ಲೈನಲ್ಲೇ ಮಾಡ್ತಾ ಇದ್ದಾರೆ ಟ್ರೈನಿಂಗ್ ಸಹ. ವಿಚ್ ವಿಲ್ ಬಿ ಮ್ಯಾಂಡೇಟರಿ ಟು ಪಾಸ್. ಯುವರ್ ಸ್ಯಾಲರಿ ವಾಸ್ ಸ್ಟಾರ್ಟ್ ಆಫ್ಟರ್ ಟ್ರೈನಿಂಗ್. ಅಂದರೆ ಸ್ಯಾಲರಿ ಬಂದ್ಬಿಟ್ಟು ಟ್ರೈನಿಂಗ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇವ್ರ ಏಜ್ ಬಂದ್ಬಿಟ್ಟು 18 to 35 ಇಯರ್ಸ್ ಅಂತ ಹೇಳ್ತಾರೆ. ಓನ್ಲಿ ದೋಸ್ ಹೂ ಆರ್ ಸೆಲೆಕ್ಟೆಡ್ ಓನ್ಲಿ ಇನ್ ಇಂಡಿಯಾದಲ್ಲಿರೋರು ಮಾತ್ರ ಅಪ್ಲೈ ಮಾಡಿ ಅಂತ ಅವರು ಹೇಳ್ತಾರೆ. ನೋ ಚಾರ್ಜಸ್, ನೋ ಫೀಸ್ ಫಾರ್ ದಿಸ್ ಜಾಬ್. ಫುಲ್ ಟೈಮ್ 10,617 to 22,000 ಪರ್ ಮಂತ್ ಅಂತ ಹೇಳಿದ್ದಾರೆ. ಹೆಲ್ತ್ ಇನ್ಸೂರೆನ್ಸ್ ಕೊಡ್ತಾರಂತೆ, ಪ್ರಾವಿಡೆಂಟ್ ಫಂಡ್ ಕೊಡ್ತಾರಂತೆ, ವರ್ಕ್ ಫ್ರಮ್ ಹೋಮ್ ಕೊಡ್ತೀನಿ ಅಂತ ವರ್ಕ್ ಫ್ರಮ್ ಹೋಮಲ್ಲೇ ಮಾಡ್ಬೋದು ಅಂತ ಹೇಳ್ತಾರೆ. ರೊಟೇಷನಲ್ ಶಿಫ್ಟ್ ಇರುತ್ತೆ, ಸಪ್ಲಿಮೆಂಟಲ್ ಪೇ ಟೈಪ್ಸ್ ಇರುತ್ತೆ, ಕಮಿಷನ್ ಪೇ ಇರುತ್ತೆ, ಜಾಯಿನಿಂಗ್ ಬೋನಸ್ ಇರುತ್ತೆ, ಓವರ್ ಟೈಮ್ ಪೇ ಇರುತ್ತೆ, ಪರ್ಫಾರ್ಮೆನ್ಸ್ ಬೋನಸ್ ಸಹ ಇರುತ್ತೆ. ಇವರು ಎಜುಕೇಶನ್ ಬಂದ್ಬಿಟ್ಟು 12th ಪಾಸ್ ಆಗಿದ್ರೆ ಸಾಕು ಅಂತ ಹೇಳ್ತಾರೆ. ಸೊ ಟೋಟಲ್ 1 ಇಯರ್ ಆಗಿದ್ರೆ ಸಾಕು. MS ಆಫೀಸ್ ಗೊತ್ತಿರಬೇಕು. ಸೊ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಗೊತ್ತಿದ್ರೆ ಸಾಕು. ಇದು ರಿಮೋಟ್ ವರ್ಕ್. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ, ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ಫ್ರೆಶರ್ ಆಗಿದ್ರು ಪರವಾಗಿಲ್ಲ ಅಂತ ಹೇಳಿದ್ದಾರೆ, ಅಪ್ಲೈ ಮಾಡೋದನ್ನ ಮರಿಬೇಡಿ. ಸೊ ಅಪ್ಲೈ ಅಂತ ಕೊಟ್ಟಾಗ ನಿಮಗೆ ಆ್ಯಡ್ ಯುವರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್, ಫೋನ್ ನಂಬರ್, ಆಮೇಲೆ ಕಂಟಿನ್ಯೂ ಅಂತ ಕೊಟ್ಟಾಗ ಇದಕ್ಕೆ CV ಅಪ್ಲೋಡ್ ಮಾಡಬೇಕು. ಸೊ CV ಅಪ್ಲೋಡ್ ಮಾಡಿದಾಗ ನಿಮ್ಗೆ ಡೈರೆಕ್ಟಾಗಿ ಕಾಲ್ ಬರುತ್ತೆ, ಇಲ್ಲಾಂದರೆ ಮೇಲ್ ಆದರೂ ಬರುತ್ತೆ. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದನ್ನ ಮರಿಬೇಡಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ಯಮುನಾ ಡೇಸಿ ಸ್ಟೋರ್ ಇಂದ ಹೇರಿಂಗ್ ಅಮೆಝಾನ್ ಲಿಸ್ಟಿಂಗ್ ಸ್ಪೆಷಲಿಸ್ಟ್ ಇಂದ ಕಳಿಸಿದ್ದಾರೆ. ಹಲೋ, ಸೆಕೆಂಡ್ ಒನ್ ಬಂದ್ಬಿಟ್ಟು ಇವರು ಯಮುನಾ ಡೇಸಿ ಸ್ಟೋರ್ ಇಂದ ಅಮೆಝಾನ್ ಲಿಸ್ಟಿಂಗ್ ಸ್ಪೆಷಲಿಸ್ಟ್ ಆಗಿ ಕರಿತಾ ಇದ್ದಾರೆ. ಜನಗಳು ಬೇಕು ಅಂತ ಹೇಳಿ. ಇವ್ರು ಯಾವ ತರ ಬೇಕು ಅಂತ ನೋಡೋಣ ಬನ್ನಿ. ವಿ ಆರ್ ಸಿಕಿಂಗ್ ಎ ಡೀಟೇಲ್ ಓರಿಯೆಂಟೆಡ್ ಅಮೆಝಾನ್ ಲಿಸ್ಟಿಂಗ್ ಸ್ಪೆಷಲಿಸ್ಟ್ ಟು ಕ್ರಿಯೇಟ್, ಆಪ್ಟಿಮೈಸ್, ಮ್ಯಾನೇಜ್ ಪ್ರಾಡಕ್ಟ್ ಲಿಸ್ಟಿಂಗ್ ಆನ್ ಅಮೆಝಾನ್. ಅಮೆಝಾನ್ ಅಲ್ಲಿ ಇವರು ಪ್ರಾಡಕ್ಟ್ ಲಿಸ್ಟ್ ಮಾಡಬೇಕು ಅಂಥವ್ರು ಬೇಕು ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಆಗಿರಬೇಕು, ಕೀವರ್ಡ್ ರಿಸರ್ಚ್ ಇರಬೇಕು, SEO ಆ್ಯಂಡ್ ಟೇಕನ್ ಎ ಕೀ ಐ ಫಾರ್ ಮಾರ್ಕೆಟ್ ಟ್ರೆಂಡ್ಸ್. ಅಂದರೆ ಮಾರ್ಕೆಟಲ್ಲಿ ಏನೇನು ನಡೀತಾ ಇದೆ ಅಂತ ಗೊತ್ತಿರುತ್ತಲ್ಲ, ಅಂಥವ್ರು ಬೇಕು ಅಂತ ಹೇಳ್ತಾರೆ. ರೆಸ್ಪಾನ್ಸಿಬಿಲಿಟೀಸ್ ತಗೋಬೇಕು, ಆಮೇಲೆ ಪ್ರಾಡಕ್ಟ್ಸ್ ಡಿಸ್ಕ್ರಿಪ್ಷನಲ್ಲಿ ಬರೀಬೇಕಲ್ವಾ, ಅದನ್ನೆಲ್ಲ ಗೊತ್ತಿರಬೇಕು ಅವರಿಗೆ. ಮ್ಯಾನೇಜಿಂಗ್ ಇನ್ವೆಂಟರಿ, ಪ್ರತಿಯೊಂದು ಮ್ಯಾನೇಜ್ ಮಾಡಬೇಕಾಗತ್ತೆ. ಆಮೇಲೆ ಡ್ರೈವ್ ಸೇಲ್ಸ್, ಅನಲೈಸಿಂಗ್ ಪರ್ಫಾರ್ಮೆನ್ಸ್ ಮೆಟ್ರಿಕ್ಸ್ ಟು ಡ್ರೈವ್ ಸೇಲ್ಸ್. ಅಂದರೆ ಸೇಲ್ಸಲ್ಲಿ ಏನು ಆಗ್ತಿದೆ, ಏನು ಇಲ್ಲ ಅಂತೇಳಿ ಪ್ರತಿಯೊಂದು ಚೆಕ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಮ ಬ್ರ್ಯಾಂಡ್ ಪ್ರೆಸೆನ್ಸ್ ಮಾಡೋದಕ್ಕೋಸ್ಕರ ಮ್ಯಾಕ್ಸಿಮಮ್ ಅವ್ರ ಪ್ರಾಡಕ್ಟ್ ವಿಸಿಬಲ್ ಆನ್ ಅಮೆಝಾನ್. ಅಮೆಝಾನಲ್ಲಿ ಪ್ರಾಡಕ್ಟು ನಮ್ದು ಇರೋದ್ರಿಂದ ಸೊ ನಾವು ಸೇಲ್ ಮಾಡೋದಕ್ಕೆ, ಇಂಪ್ರೆಸ್ ಮಾಡೋದಕ್ಕೆ, ಆಮೇಲೆ ಪ್ರೆಸೆಂಟೇಷನ್ ಯಾವ ಥರ ಕೊಡ್ಬೋದು, ಯಾವ ಥರ ಸೇಲ್ಸ್ ಮಾಡ್ಬೋದು, ಯಾವ ಥರ ಮಾಡಿದ್ರೆ ನಮಗೆ ಬೆನಿಫಿಟ್ಸ್ ಆಗುತ್ತೆ ಅಂತ ಪ್ರತಿಯೊಂದಕ್ಕೂ ಅವರು ಚೆನ್ನಾಗಿ ಕಲ್ತಿರ್ಬೇಕು ಸ್ಟೋರಲ್ಲಿ ಕೆಲಸ ಮಾಡೋರಿಗೆ. ಸೊ ಫುಲ್ ಟೈಮ್ ಇದು 10 to 15,000 ಪರ್ ಮಂತ್ ಅಂತ ಹೇಳಿದ್ದಾರೆ. ಎಜುಕೇಷನ್ ಬಂದ್ಬಿಟ್ಟು 12th ಪಾಸೇ ಕೇಳ್ತಾರೆ ಇವರು 12th ಪಾಸ್ ಕೇಳ್ತಾರೆ. ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು 1 ಇಯರ್ ಪ್ರಿಫರ್ಡ್ ಅಂತ ಕೇಳ್ತಾರೆ, ರಿಮೋಟ್ ವರ್ಕ್. ಸೊ ಪ್ಲೀಸ್ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರು ಬೇಕಾದರೂ ಇದಕ್ಕೆ ಅಟೆಂಡ್ ಆಗ್ಬೋದು. ಅಮೆಝಾನ್ ಲಿಸ್ಟಿಂಗ್ ಸ್ಪೆಷಲಿಸ್ಟ್ ಚೆನ್ನಾಗಿ ಕಲ್ತಿರೋರು ಇದಕ್ಕೆ ಹೋಗಿ ಅಪ್ಲೈ ಮಾಡಿ. ಸೊ ಈಸಿ ಅಪ್ಲೈ ಅಂತ ಕೊಟ್ಟಾಗ ನೀವು ಆ್ಯಡ್ ಯುವರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಸೊ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್ ಆ್ಯಂಡ್ ಫೋನ್ ನಂಬರ್ಸ್ ಆ್ಯಂಡ್ ಆಪ್ಷನಲ್ ಅಂತ ನಿಮಗೆ ಅವತ್ತಿಂದನೂ ಹೇಳ್ತಾನೆ. ಸೊ CV ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದನ್ನ ಮರಿಬೇಡಿ.
ಎರಡಕ್ಕೂನು 12th ಆಗಿರೋರು ಮಾತ್ರ ಕೇಳ್ತಾರೆ ಅವರು. ಎಕ್ಸ್‌ಪೀರಿಯನ್ಸ್ ಆದ್ರೂ ಪರವಾಗಿಲ್ಲ. ಇದಕ್ಕೆ ಎಕ್ಸ್‌ಪೀರಿಯನ್ಸ್ ಕೇಳ್ತಾರೆ. ಅದು ಫ್ರೆಷರ್ ಮಾತ್ರ ಕೇಳ್ತಾ ಇರೋದ್ರಿಂದ ಸೊ ಪ್ಲೀಸ್ ಅಪ್ಲೈ ಮಾಡಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಚೆಕ್ ಮಾಡಿ ಆಮೇಲೆ ಅಪ್ಲೈ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಮರಿಬೇಡಿ ಫ್ಯಾಮಿಲಿ ಮೆಂಬರ್ಸ್‌ಗೆ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.